ಸಂತೋಷವಾಯಿತು. ಹೌದೇ ಸುಂದರಿ? ನಾನು ಈಗಲೇ ಅಂತಃಪುರಕ್ಕೆ ಹೋಗಿ ಲಗ್ನದ ಸಾಮಗ್ರಿಯನ್ನು ಸಿದ್ಧ ಮಾಡುವೆನ ಕಾಂತ ಮತಿವಂತ. ಹೇ ಕಾಂತೆ, ಇದು ಅಲ್ಲದೆ ಮತ್ತೆ ಹೇಳುವನು ಕೇಳು. ಬಾರೆಯನ್ನಯ ಪ್ರೇಮದ ರಮಣಿ, ನೀನೆಯನ್ನಯ ಮಾಡಿನ ಅರಗಿಣಿ. ಬಾರೆಯನ್ನಯ ಪ್ರೇಮದ ರಮಣಿ, ನೀನೆಯನ್ನಯ ಬಾಳಿನ ಅರಗಿಣಿ. ಹೇಳೆ ರಮಣಿ ತಾಳೆ ರುಕ್ಮಿಣಿ, ಹೇಳೆ ರಮಣಿ ತಾಳೆ ರುಕ್ಮಿಣಿ. ಎನ್ನ ಮಾತನು ಬೀಳಾರಿದು ಸಾರಿ ಗ ಗ ಮ ಪ ಮ ಪದ ಸನಿದ ಪದ ಸನಿದ ಪದ ಸನಿದ ಪದ. ಸುಂದರಿ, ಚೆನ್ನಾಗಿ ಕೇಳು. ಎಂಟು ದಿವಸದಲ್ಲಿ ಹುಡುಕುವೆನು, ಮಗನ ಮದುವೆಯು ಮಾಡುವೆನು. ಸುಂದರಿ, ಚೆನ್ನಾಗಿ ಕೇಳು. ಎಂಟು ದಿನದಲ್ಲಿ ಹುಡುಕುವೆನು, ಮಗನ ಮದುವೆಯು ಮಾಡುವೆನು. ತಪ್ಪಿ ನಡೆದರೆ ಬಿಡಿಯಲಾರೆನು, ತಪ್ಪಿ ನಡೆದರೆ ಬಿಡಿಯಲಾರೆನು. ಎನ್ನ ಕರದಲ್ಲಿ ಚಕ್ರವನು ಸಾರಿ ಗ ಮ ಪ ಮ ಪದ ಸನಿದ ಪದ ಸನಿದ ಪದ ಸನಿದ ಪದ. ಬಾರೆಯನ್ನಯ ಪ್ರೇಮದ ರಮಣಿ, ನೀನೆಯನ್ನಯ ಬಾಳಿನ ಅರಗಿಣಿ. ಹೇಳೆ ರಮಣಿ ತಾಳೆ ರುಕ್ಮಿಣಿ, ಹೇಳೆ ರಮಣಿ ತಾಳೆ ರುಕ್ಮಿಣಿ. ಎನ್ನ ಮಾತನು ಬೀಳಾರಿದು ಸಾರಿ ಗ ಮ ಪ ಮ ಪದ ಸನಿದ ಪದ ಸನಿದ ಪದ ಸನಿದ ಪದ. ಹೇ ನಾರಿ ಕರದೃತ ಕಟಾರಿ, ಈ ಪಡವಿಯೋಳು ಮೀರಿದ ರೂಪವತಿಯರು ಅತಿ ರೂಪವತಿಯಂ ತಂದು. ಹಾ. ಸುಂದರಿ, ಸುಂದರ, ಮಾರನೆಗೆ ವೈಭವಾದಿಂದ ಲಗ್ನವನ್ನು ಮಾಡದೆ ಹೋದರೆ ಮಾಡದೆ ಹೋದರೆ ಈ ಭೂಮಿಯೋಳೆನ್ನ ಮೋರೆಯಂ ಸರ್ವದಾ ತೋರಿಸುವುದಕ್ಕಿല്ലെಂದು ತಿಳಿ ಚಿಂತೆಯನ್ನು ಕಡಿ. ಹಾಗೆ ಆಗಲಿ. ಅಹಿ ನಳೆದಮ್ಮಕ್ಕೆ ಸಂತೋಷದಿಂದ ಇನ್ನ ಅಂತಃಪುರಕ್ಕೆ ಹೋಗಿ ಲಗ್ನದ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ನಡಿ. ಸುಂದರಿ, ಶ್ರೀ ಅಮರೇಶನ ಅನುಗ್ರಹದಿಂದ ಸರ್ವ ದೇಶಾಂಗಗಳನ್ನು ಸಂಚಾರ ಮಾಡಿ ಕಂದರ್ಪನಿಗೆ ಸರಿಯಾದ ಕನ್ಯೆಯನ್ನು ತರುತ್ತೀನಿ. ನೀನು ನಿನ್ನ ಅಂತಃಪುರಕ್ಕೆ ತೆರಳು ಕಾಂತೆ, ಇನ್ಯಾತಕ್ಕೆ ನಿಂತೆ? ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಪ್ರಿಯ. ಹೌದು ಸುಂದರಿ, ಹೇಳಿದ್ರೆ ಕೇಳು. ಚೆನ್ನಾಗಿ ಹೇಳು. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳ ಸುಂದರನೇ, ಪ್ರಿಯತಮನೇ. ಪ್ರಿಯ, ಚೆನ್ನಾಗಿ ಕೇಳು. ನಿನ್ನ ಮಾತು ಎಂದು ಕೇಳಿ ನನ್ನ ಮನಸ್ಸಿಂದು ಈಗ ಸಂತೋಷವಾಯಿತು. ಕೇಳ ಸುಂದರನೇ, ಪ್ರೇಮ
ಸಂತೋಷವಾಯಿತು. ಹಾ. ಕಾಂತ, ಕಾಂತಿ, ಸಿಟ್ಟು ಮಾಡಿ ಕೇಳಿದಳೆಂದು ಸಿಟ್ಟು ತಾಳಬೇಡ. ಮುಕುಂದ ಎಂದ ಮನಕ್ಕಾಯಿತು ಆನಂದ. ಎಲೈ ಚಾರಣೆ, ಅಹೋ ದೇವ, ಈ ಕ್ಷಣದವಳು ನಿರ್ಲಕ್ಷ್ಯದಿಂದ ಈ ಕ್ಷಿತಿಯಂ ಸಂಚಾರ ಮಾಡಿ ಇಕ್ಷು ಚಾಪನಿಗೆ ಲಕ್ಷಣವಾದ ಸತಿ ಜಡದಕ್ಷಿಯು ಎಲ್ಲಿರುವಳು ಶೋಧನೆ ಮಾಡು. ಸಾರಥಿ ದೇವ, ತಕ್ಷಣವೇ ಅವಳ ಚಿತ್ರಪಟಗಳನ್ನು ಅಲಕ್ಷ್ಯ ಮಾಡದೆ ತೆಗೆದುಕೊಂಡು ಬಾ. ಸಹಸ್ರಾಕ್ಷಿ ಮೊದಲಾದ ಯಕ್ಷ ಕಿನ್ನರ ಕಿಂಪುರುಷರನ್ನು ಸಮಕ್ಷಮದಿಂದ ಕರೆಸಿ ಅವರಿಗೆ ಸಂತೋಷ ಸಂಭ್ರಮವಾಗುವಂತೆ ಲಗ್ನವನ್ನು ಮಾಡಿವೆ. ಸಾರಥಿ ದೇವ, ನೀನು ಶ್ರೀ ಅಮರೇಶನ ಚರಣವನ್ನು ಸ್ಮರಿಸುತ್ತಾ ತೆರಳು ಸಾರಥಿ, ಅತಿ ಜಾಗ್ರತೆ. ಅಹೋ ದೇವ, ದೂತರೇ, 56 ದೇಶಗಳನ್ನು ತಿರುಗಿ ಬಂದ ನಿಮ್ಮ ಪುತ್ರನಾದ ಮನ್ಮಥನು ಒಂದು ದೇಶದಲ್ಲಾದರೂ ಕನ್ನೆಯು ದೊರೆಯಲಿಲ್ಲ. ಮುಖ್ಯವಾಗಿ ಶ್ರೀ ಅಮರೇಶ್ವರನು ನಿಮ್ಮೋಳು ನಿರ್ಧಾರ ಇಲ್ಲದಂತೆ ತೋರುತ್ತದೆ. ತ್ರಿಭುವನ ಯೋಗ್ಯ, ಇದು ನಿಮ್ಮ ದುರ್ಭಾಗ್ಯ. ಅಯ್ಯೋ ಹರ ಹರ ಕಾಲ ಕಂದರ ಗಂಗಾಧರ ಗೌರೀವರ. ಅಯ್ಯೋ ನಾನು ಮುಂದೇನು ಗತಿ ಮಾಡಲಿ. ಸಾರಥಿ ದೇವ, ಪಾಪಿ ರುಕ್ಮಿಣಿಯ ಕೂಡ ಯಾತಕ್ಕೆ ಪಂಥವನ್ನು ಮಾಡಿದೆನೋ ನಾನು. ಇದುವರೆಗೂ ಒಬ್ಬರ ಕೈಗೆ ಸಿಕ್ಕವನಲ್ಲ. ಈ ದಿನ ರುಕ್ಮಿಣಿ ಕೈಗೆ ಹಗ್ಗವನ್ನು ಕೊಟ್ಟು ಕೈ ಕಟ್ಟಿಸಿಕೊಂಡಂತಾಯ್ತು. ನೋಡಿದೆಯಾ? ನೋಡಿದೆನು ದೇವ. ಸಾರಥಿ ಸ್ವಾಮಿ, ಈಗ ಎನ್ನ ಕಾರ್ಯ ನೆರವೇರಿಸುವುದಕ್ಕಾಗಿ ಎನ್ನ ತಂಗಿಯಾದ ದ್ರೌಪದಿಯನ್ನು ಸ್ಮರಿಸುವೆನು. ಅವು ಪಾಂಡವರ ಸತಿಯಾದ ದ್ರೌಪದಿ ತೀವ್ರದಿಂದ ಬಂದು ಎನಗೊದಗಿದ ಸಂಕಟವನ್ನು ಪರಿಹರಿಸಿ ದ್ರುಪದನಂದಿನಿ ಬಾಬಾ ಬೇಗನೆ. ಅಕ್ಷಯವಾಗಲೆಂದು ಕಾಪಾಡಿಕೊಂಡು ಬಂದಿದ್ದು ನಿನ್ನ ಉಪಕಾರವನ್ನು ಹೊಂದಿಕೊಂಡು. ಆದರೆ ಏನು ಮಾಡಲಿ, ಕಾಂತನಿಗೆ ಸಂಪೂರ್ಣ ನಿದ್ರೆ ಹಚ್ಚಿರುವುದು. ಎಬ್ಬಿಸಿದರೆ ನಿದ್ರೆ ಭಂಗವಾಗುವುದು, ಹೋಗದೆ ಬಿಟ್ಟರೆ ಅಣ್ಣನ ಆಜ್ಞೆಗೆ ಭಂಗ ಬರುವುದು. ಏನು ಮಾಡಲಿ ಅಣ್ಣ, ಕಾಂತನನ್ನು ತೊರೆದು ನನ್ನಲ್ಲಿಗೆ ಬರುವೆನು. ಮುಂದೆ ಬರುವ ಎಲ್ಲ ಕಷ್ಟಗಳನ್ನು ನೀನೇ ಕಾಪಾಡಬೇಕೈ ಶ್ರೀಹರಿ. ಬಾ 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 ಹೋಗ ಚೆನ್ನ. ಇದೇನು ಆಶ್ಚರ್ಯ! ಎಲ್ಲ ಅಣ್ಣನ ಮಾತನಾಡಲಿರುವ ಕಾರಣ ಏನಿರಬಹುದು? ಚಂದ್ರನಿಗೆ ಸರಿಯಾದ ಚಂದ್ರದ ಮುಖವು ಕಂದಿ ಕುಂದಿ ಕಪ್ಪಾಗಲಿಕ್ಕೆ ಕಾರಣವೇನು? ಅಣ್ಣ, ತಿಳಿಸು ನಿನ್ನ ಚಿಂತೆಯನ್ನು. ಸಹೋದರಿ, ಹೇಳುವನೆ ಕೇಳು. ಸಹೋದರಿ ಕೇಳೆ ಗಣತರ ತಾಪ, ಏನು ಹೇಳಲಿ ತಂಗಿ, ಏನು ಮಾಡಲಿ. ಸಹೋದರಿ ಚೆನ್ನಾಗಿ ಕೇಳು.
ಶ್ರೀಹರಿ ಎನ್ನಯಗನ ಸಂತಾಪದ ಚಿಂತೆಯನ್ನು ಏನೆಂದು ಹೇಳಲಮ್ಮ. ಏನು ಅಣ್ಣಯ್ಯ? ಇತ್ತವಾರೇ ಸಹೋದರಿ ಜಂಡಗ ತಂಗಿ, ಅಣ್ಣಯ್ಯ ನಿನ್ನ ಅಳಿಯನಾದ ಮನ್ಮಥನ ಲಗ್ನವನ್ನು ಇನ್ನು 8 ದಿವಸದಲ್ಲಿ ಮಾಡುವೆನೆಂದು ರುಕ್ಮಿಣಿಗೆ ವಚನವೂ ಕೊಟ್ಟು ತಂಗಿ, ಅಣ್ಣಯ್ಯ ಅನೇಕ ದೇಶಾಂಗಳಂ ಸಂಚಾರ ಮಾಡಿದರೂ ಕಂದರ್ಪನಿಗೆ ಸರಿಯಾದ ಕನ್ಯೆಯೂ ದೊರೆಯಲಿಲ್ಲ. ಹೌದೇನು ಅಣ್ಣಯ್ಯ? ಇದಕ್ಕೇನು ಉಪಾಯ ತಂಗಿ? ವರಮಂಗಳಂಗಿ. ಅಣ್ಣಯ್ಯ ಸಹೋದರಿ, ಇಷ್ಟಕ್ಕಾಗಿ ಏತಕ್ಕೆ ಚಿಂತೆ ಮಾಡುವೆ? ಮಾಡಲೇಬೇಕಮ್ಮ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಸಹೋದರಿ, ಇದು ಯಾವ ಘನತರವಾದ ಕಾರ್ಯವೆಂದು ಚಿಂತೆ ಮಾಡುತ್ತಿರುವಿ? ನಾನು ಈ ರಾತ್ರಿಯಲ್ಲಿಯೇ ಹೋಗಿ ಸುತನಿಗೆ ಸರಿಯಾದ ಕನ್ಯಮಣಿಯನ್ನು ನಾನು ಗೊತ್ತು ಮಾಡಿಕೊಂಡು ಬರುವೆನು. ಅಣ್ಣ, ಬಿಟ್ಟು ಬಿಡ ನಿನ್ನ ಚಿಂತೆಯನ್ನ. ಬೈಲೂರು ಮೂಕಯ್ಯ ಇವರು ಮ್ಯಾನೇಜರ್ ಆಗಿರ್ತಕ್ಕಂಥ ಸಿದ್ಲಿಂಗಪ್ಪ ಇವರಿಗೆ ಕೊಟ್ಟಿರ್ತಾರೆ. ಮ್ಯಾನೇಜರ್ ಸಿದ್ಲಿಂಗಪ್ಪ ಬಂದು ತೆಗೆದುಕೊಳ್ಬೇಕಾಗಿರುವಂತೆ. ಅಹೋ ತಂಗಿ, ಅಣ್ಣಯ್ಯ ನಿನ್ನಯ ಸಮಾನ ಧೈರ್ಯಶಾಲಿಗಳನ್ನು ನಾನು ಕಾಣಲಿಲ್ಲ. ಏನು ಅಣ್ಣಯ್ಯ? ಸಹೋದರಿ, ಸರಿ, ಇಕೋ ಹಿಡಿ ಹಿಡಿ ಚಂದ್ರಾಯುಧ ಸರ್ವ ಶಸ್ತ್ರಗಳನ್ನು ಧರಿಸಿಕೋ. ನಾಳೆ ಒಂದೇ ದಿವಸ ಎಳೆದಿರುವುದು ತಂಗಿ ಶುಭಾಂಗಿ. ಸಹೋದರಿ, ಚೆನ್ನಾಗಿ ಹೇಳು. ಜಯ
ಸಹೋದರಿ, ನಾನು ಈ ರಾತ್ರಿ ಬೆಳಗಾಗುವುದರಲ್ಲಿ ಹಾ. ಸುಂದರ ಕನ್ಯಾಮಣಿಯನ್ನು ನನ್ನ ಅಳಿಯನಾದ ಸುಂದರ ಕಂದರಪ್ಪನಿಗೆ ಸರಿಯಾದ ನಾರಿಮಣಿಯನ್ನು ನಾನು ಗೊತ್ತು ಮಾಡಿಕೊಂಡು ಬರುವೆನು. ಹೌದಾ ತಂಗಿ? ಚಿಂತೆಯನ್ನು ಬಿಟ್ಟು ಲಗ್ನದ ಸಾಮಗ್ರಿಯನ್ನು ಸಿದ್ಧ ಮಾಡಿಕೋ ಅಣ್ಣ. ನಾನು ಹೋಗಿ ಬರುವೆನು ಈ ಕ್ಷಣ. ಅಮ್ಮ ತಂಗಿ, ಶ್ರೀಹರಿ, ನಿನ್ನ ಸನ್ನತ ವಚನವನ್ನು ಕೇಳಿ ಎನ್ನ ಮನಸ್ಸಿಗೆ ಬಹು ಸಂತೋಷವಾಯಿತು. ಹಾ. ಸಹೋದರಿ, ಶ್ರೀಹರಿ, ನೀನು ತೆರಳುವ ಕಾರ್ಯ ಶ್ರೀ ಅಮರೇಶನ ನಿರ್ವಿಘ್ನದಿಂದ ನಡೆಸಲು ತಂಗಿ ವರಮಂಗಳಂಗಿ. ಧಾರೆಯೊಳ ಮೇರೆಯುವ ವರ ಅಮರೇಶನ. ಅಣ್ಣಯ್ಯ, ಸಹೋದರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಧಾರೆಯೊಳ ಮೇರೆಯುವ ವರ ಅಮರೇಶನ. ಚರಣವ ಸ್ಮರಿಸುತ್ತ ಈಗಲೇ ಹೋಗುವೆ ನನ್ನ. ಚರಣವ ಸ್ಮರಿಸುತ್ತ ಈಗಲೇ ಹೋಗುವೆ ನನ್ನ. ಜಲಜಾತನಯನ ಕಿಶೋರನ. ಜಲಜಾತನಯನ, ಜಲಜಾತನಯನ, ಜಲಜಾತನಯನ. ಹೌದು ತಂಗಿ, ಎರಡೊಣಿಪುರದೊಡೆಯನಾದ ಶ್ರೀ ಅಮರೇಶ್ವರ ಚರಣವನ್ನು ಸ್ಮರಿಸುತ್ತಾ ಹಾ. ನಾನು ಈಗಲೇ ಹೋಗಿ ಬರುವೆನು. ನಿನ್ನ ಘನತರವಾದ ಆಶೀರ್ವಾದ ಎನ್ನ ಮೇಲಿರಲಿ ಅಣ್ಣ. ನಾನು ಹೋಗಿ ಬರುವೆನು ಈ ಕ್ಷಣ. ಅಹೋ ಲೋಕೈಕೆ ಸುಂದರಿಯಾದ ತಂಗಿ ವರಮಂಗಳಂಗಿ. ಅಣ್ಣಯ್ಯ, ಸಹೋದರಿ, ಶ್ರೀಹರಿ, ರುಕ್ಮಿಣಿ, ನಿನ್ನ ರೂಪ ಲಾವಣ್ಯಂ ನೋಡಿ ಪರ ರಾಜರು ವಿಸ್ತರಿಸಲಾರದೆ ನಿನಗೇನಾದರೂ ಅಪಹಾಯಗೊಳಿಸ್ಯಾರ. ಸಹೋದರಿ, ಶ್ರೀಹರಿ, ಆದ ಪ್ರಯುಕ್ತ ನಿನ್ನಂ ಕಂಡಾಕ್ಷಣವೇ ಮಂಡಲಾಧಿಪರ ಗುಂಡಿಗೆಯು ಬೆರ್ರನೆ ಬಿಚ್ಚುವಂತೆ ಹಾ. ಭಯಂಕರವಾದ ರೂಪವನ್ನು ನಿನ್ನ ಮುಖದೋಳು ಇಟ್ಟಿರುವೆನು. ಹಾ. ಸಹೋದರಿ, ಶ್ರೀಹರಿ, ಬಾಣದ ಗುಂಪನ್ನು ನಿನ್ನ ಎಡಬಲ ಇರುವಂತೆ ನೇಮಿಸಿರುವೆನು. ಹಾ. ತಂಗಿ, ಅಣ್ಣಯ್ಯ, ನೀನು ತಡ ಮಾಡದೆ ಶ್ರೀ ಅಮರೇಶನ ಚರಣವನ್ನು ಸ್ಮರಿಸುತ್ತಾ ತೆರಳು ದೃಪದನಿಂದ ನೀ ಹೋಗು ನಿಂಬೇಗನೆ. ನಿನ್ನ ಎಷ್ಟು ಗಂಟೆ ಆಗಲಿ ಅಣ್ಣ. ನಾನು ಹೋಗಿ ಬರುವೆನು. ಸುಖೀ ಭವ, ನಿನಗೆ ಮಂಗಳವಾಗಿಲಿ. ಹೋಗಿ ಬಾರಮ್ಮ ಸಹೋದರಿ. ಪಟ್ಟಿ ಸಂಸಾರ ಚಿಂತಿ ಸಿಕ್ಕಾಪಟ್ಟಿ
ಎಂದು ನಗುವುದು ಹೀಗೆ ನಗುತ್ತಲಿರುವುದು ಅಡಿಸಿಲಿಯಾಗಲಿ ಅರಮನೆಯಾಗಲಿ ಆತನಿಲ್ಲದು ಗುಡಿಸಿಲಿಯಾಗಲಿ ಅರಮನೆಯಾಗಲಿ ಆತನಿಲ್ಲದು ಕಿರಿಯರೆ ಬರಲಿ ಭೇದ ತೋರದು ಕಷ್ಟ ಕಳಕ ಅಳಕದ ಈಗ ಕೂಗುತ್ತಿರುವುದು ಹೀಗೆ ನಗುತ್ತಲಿರುವುದು ಕಾಡಿಸಿ ದೇವ ತಮ್ಮ ನಾಮಾಂಕಿತವನ್ನು ನಾನು ಕೇಳಿದೆ ದೇವಾ ಕೋಟಿ ತಚ್ಚಡಾಳ ಸುಮ್ಮುಡಿ ಕಡೆಯ ಕಾಲೂರದ ಕಾಲುಗಚ್ಚರಿಯ ನಾಡ ಗಾಯದ ಇಂದ ಬಂದ ವೈರಿಯ ಸತ್ಯಪ್ಪ ಬಾಬತರೋಳುತ್ತಿದ್ದ ನೀನಾವನ ಲಯಿಸುತ್ತ ಅಹೋ ದೇವ ಭಾರತ ದೇಶದಲ್ಲಿ ಹುಟ್ಟಾದ ಶ್ರೀಮಿಟ್ನಷ್ಟು ಗಟ್ಟಿ ಇಲ್ಲ ಈಗಿನ ಗೌರ್ಮೆಂಟ್ ಪ್ರೆಸಿಡೆಂಟ್ ಆದ್ಮೇಲೆ ಕೆಲಸ ಮಾಡ್ತಾರೆ ಅಂತ ಹೇಳುಂಟು ಈ ಟಿಬಿ ಡ್ಯಾಮಿನಿಂದ ತಯಾರಾಗಿರುವ ಈ ಕರೆಂಟ್ ಬೆಳಕಿನಿಂದ ಮಾತನಾಡಿಸುವ ಬಂಟ ಸಾರಥಿ ಎಂದು ಕರೆಯುತ್ತಾರೆ ಜನ ತಮ್ಮ ನಾಮಾಂಕಿತ ಹೇಳಬೇಕು ಈ ಕ್ಷಣ ಸಾರಥಿ ನಾವುದಾರೆಂದರೆ ಹೌದು ದೇವ ಕೊಡಗಲ ದೇಶಕ್ಕೆ ಒಡೆಯ ಬಿಡುವುದರ ಸಂಪತ್ತಿಗೆ ಹಿಮ್ಮಡೆಯಾದ ಕೊಡು ಸಂಭ್ರಮದಿಂದ ಮೆರೆಯುವ ಹೌದು ದೇವ ಧಳೆಯನ್ನು ಒಡೆಯುವ ಸಿಂಹ ಗರ್ಜನೆಯ ವಾದ್ಯದಲ್ಲಿ ಹಬ್ಬರಕ್ಕೆ ಅಡಗಿರುವರು ಹೊಡೆಯುವರು ನಡೆಗೆ ಬಯಗೊಂಡು ಕಪ್ಪಲಂತನ್ನೊಪ್ಪಿಸಿ ಎರಗಿದರು ಹೌದು ದೇವ ಸಾರಥಿ ಇದಕ್ಕೆ ತಪ್ಪಿದ ಕಡ ಮೂರ್ಖವನ್ನು ಕಾಲು ಪಡೆಯುತ್ತಲೇ ಬಡದು ಪ್ರಾಣವನ್ನು ಕಡೆಗೆ ತೆಗೆದು ಬಿಡುವ ಜಡದ ಪರಸುತರಿಗೆ ಸಂಭ್ರಮದಿಂದ ಕಳಿಸುವ ಮಹಾಪ್ರಚಂಡ